ಭದ್ರತಾ ದೃಷ್ಟಿಯಿಂದ ಮಾಡೋದಾಯಿತು ಅಂತಂದರೆ ತಾವು ಮಾಧ್ಯಮ ಸ್ನೇಹಿತರು ತಮಗೆ ಗೊತ್ತಿದೆ. ಇವಾಗ ನನಗೆ ಭದ್ರತೆ ಕೊಡಬೇಕು ಅಂದರೆ ಒಂದು 10 ಮಂದಿ ಪೊಲೀಸರು ನನ್ನ ಸುತ್ತುವರೆದ್ರೆ ಕೂಡ ಅಲ್ಲಿಗೆ ಭದ್ರತೆ ಅನ್ನೋದು ಆಗುತ್ತೆ. 400-500 ಕಿಲೋಮೀಟ್ರ್ ಅವ್ರು ಓಡಾಡಿಸೋಷ್ಟು ಅವಶ್ಯಕತೆ ಇತ್ತ? ಸುವರ್ಣಸೌಧದಲ್ಲಿ ಅಷ್ಟು ಭದ್ರತೆ ಇದ್ದರೂ ಕೂಡ ಅವ್ರ ಮೇಲೆ ಹಲ್ಲೆ ನಡೆಸ್ತಾರೆ. ಆ ಒಂದು ಕಾರಣಕ್ಕೆ ಭದ್ರತೆ ಇತರ ದೃಷ್ಟಿಯಿಂದ ಅವ್ರನ್ನ ಇದು ಮಾಡಬೇಕಾಯ್ತು ಅಂತ. ಆಯಿತು, ಆದರೂ ಕೂಡ ನೀವು ಪೊಲೀಸರು ಅಂದರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆದಂಗೆ ಅಲ್ಲ. ರಾಜ್ಯ ಸರ್ಕಾರದಲ್ಲಿ ಇವತ್ತು ಬೆಳಗಾವಿ ಅಂತಂದರೆ ಅದು ಸಣ್ಣದಲ್ಲ, ಮತ್ತು ವಿಧಾನಸಭೆ ಕಾರ್ಯಕಲಾಪಗಳು ನಡೀತಾ ಇದೆ. ಸಾವಿರಾರು ಮಂದಿ ಪೊಲೀಸರಲ್ಲಿದ್ದಾರೆ. ಅಂದರೆ ಒಬ್ಬ ಸಿ ಟಿ ರವಿ ಅವರಿಗೆ ಅಷ್ಟು ಸಾವಿರಾರು ಮಂದಿ ಪೊಲೀಸರು ರಕ್ಷಣೆ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಅವರು ಸರ್ಕಾರ ಆಡಳಿತ ತಾವೇಳಿ ನೋಡಿ, ಸಂಪೂರ್ಣ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಇವತ್ತು ನಮ್ಮ ಸನ್ಮಾನ್ಯ ಸಿ ಟಿ ರವಿ ಅವರು ಹೇಳಿರುವಂಥ ಒಂದು ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅಂತೇಳಿ ಸಿ ಟಿ ರವಿ ಅವರು ಬಾಯಲ್ಲೇ ಹೇಳಿದ್ದಾರೆ. ಯಾಕೆಂದರೆ ಅವರು ಅನುಭವಿಸಿರುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಗೊತ್ತಾಗುತ್ತೆ. ಅಂಥ ದೊಡ್ಡ ದೊಡ್ಡ ಮಾತುಗಳು ಅವ್ರು ಮಾತಾಡಬೇಕು ಅಂದರೆ ಯಾವತ್ತೂ ಕೂಡ ಸಿ ಟಿ ರವಿ ಅವ್ರ ಬಾಯಲ್ಲಿ ಇಂಥ ಮಾತುಗಳು ಬಂದಿಲ್ಲ. ಸೊ ನೋಡಿ, ಯಾವುದೇ ಒಂದು ವಿಚಾರದಲ್ಲಿ ಫಸ್ಟು ಸಿ ಟಿ ರವಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದವರು ವಿಡಿಯೋಗಳೆಲ್ಲ ಕೂಡ ಇದೆ, ಅವರೆಲ್ಲರನ್ನ ಬಂಧನ ಮಾಡಬೇಕು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತೇನು ಕೊಲೆಗಡುಕ ಅನ್ನೋಂಥ ಒಂದು ಪದ ಅಂದರೆ ಇವತ್ತು ಸಭಾಪತಿಗಳು ಇದಕ್ಕೆ ಮೊದಲಾಗಿ ಹೇಳಬೇಕು. ಅವರು ಸಭಾಪತಿಗಳು ಹೇಳ್ದೇನೆ ಇವರೇ ಹೇಳ್ತಾ ಇದ್ದಾರೆ ನಮ್ಮನ್ನು ಈ ರೀತಿ ಅಂದರು ಅಂತೇಳಿ. ಆ ರೀತಿ ಅಂದರು ಅಂದರೆ ಅವರು ಕೊಲೆಗಡುಕರು ಅಂದರು ಅಂದರೆ ಇವಾಗ ಸಿ ಟಿ ರವಿ ಅವರು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಅವ್ರ ಹಿಂಬಾಳ್ಕರ್ನ ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು. ಇವತ್ತು ಅಷ್ಟವರೆಗೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೊಡೋ ಪ್ರಶ್ನೆಯೇ ಇಲ್ಲ. ಇವತ್ತು ನಾವು ಹೋರಾಟ ಮಾಡ್ತೀವಿ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ.